ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದಲ್ಲೂ ತಟ್ಟಿದೆ. ಅದರಲ್ಲೂ ಬೆಂಗಳೂರಲ್ಲಿ ಅತಿ ಹೆಚ್ಚು. ರಾತ್ರಿ ಸುರಿದ ಮಳೆಗೆ ಕೆಸರುಗದ್ದೆಯಾಗ್ಬಿಟ್ಟಿದೆ ಕೆಆರ್ ಮಾರ್ಕೆಟ್. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ವ್ಯಾಪಾರಸ್ಥರು ಬೇಸತ್ತಿದ್ದಾರೆ. ಮಾರಾಟವಾಗ್ತಾ ಇಲ್ಲ ಹಣ್ಣು, ತರಕಾರಿ, ಹೂವು. ಅದನ್ನ ಅಲ್ಲೇ ಬಿಟ್ಟು ವ್ಯಾಪಾರಸ್ಥರು ಈಗ ಹೋಗಿದ್ದಾರೆ. ತಂದಿದ್ದೆಲ್ಲ ಲಾಸ್ ಆಗಿದೆ ಸಾರ್, ಏನ್ ಮಾಡೋಣ ಅಂತ ನಮ್ಮ ಪ್ರತಿನಿಧಿ ಹತ್ರ ಅಳಲು ತೋಡಿಕೊಂಡಿದ್ದಾರೆ. ಕಳೆದ 2-3 ದಿನದಿಂದ ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ, ವಿಪರೀತ ಚಳಿಯ ವಾತಾವರಣ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ದೂರದ ಊರಿನಿಂದ ಇಲ್ಲಿಗೆ ವಸ್ತುಗಳನ್ನ ತೆಗೆದುಕೊಂಡು ಬಂದು ಮಾರಾಟ ಮಾಡ್ತಾರೆ ಸಾಕಷ್ಟು ವ್ಯಾಪಾರಸ್ಥರು. ಆದ್ರೆ ಅದೆಲ್ಲವೂ ಅಲ್ಲಿಂದ ಅಲ್ಲೇ ಬಿದ್ದಿದೆ. ಸೊ ಸದ್ಯಕ್ಕೆ ಕೆಆರ್ ಮಾರ್ಕೆಟ್ನ ಪರಿಸ್ಥಿತಿ ಹೇಗಿದೆ, ಏನಿದೆ, ಅಲ್ಲಿ ಬರ್ತಾ ಇರುವಂತಹ ವ್ಯಾಪಾರಸ್ಥರಾಗಿರಬಹುದು, ಹೆಚ್ಚಿನ ಪ್ರಮಾಣದಲ್ಲಿ ಬರುವಂತಹ ರೈತರಾಗಿರಬಹುದು, ಏನ್ ಹೇಳ್ತಾರೆ ಅಂತ ವಿವರಿಸ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಕರೆಸ್ಪಾಂಡೆಂಟ್ ಸತ್ತಾರ್. 2-3 ದಿನದಿಂದ ಫೆಂಗಲ್ ಚಂಡಮಾರುತ ಜನರನ್ನ ಹೈರಾಣಾಗುವಂತೆ, ಕಂಗಾಲಾಗುವಂತೆ ಮಾಡಿಬಿಟ್ಟಿದೆ. ಕೆಆರ್ ಮಾರ್ಕೆಟ್ ನಲ್ಲಿದ್ದೀರಿ, ಹೇಗಿದೆ ವಸ್ತುಸ್ಥಿತಿ? ಸಭಾ ಏಷ್ಯಾದ ಅತಿ ದೊಡ್ಡ ಮಾರ್ಕೆಟ್ ನಲ್ಲಿ ಒಂದು ಬಿಸಿನೆಸ್ ಮಾರ್ಕೆಟ್ ನಲ್ಲಿ ಒಂದಾಗಿರುವಂತಹ ಕೆಆರ್ ಮಾರ್ಕೆಟ್ ನಲ್ಲಿ ಫೆಂಗಲ್ ಎಫೆಕ್ಟ್ ನಿಂದ ದೊಡ್ಡ ಮಟ್ಟದಲ್ಲಿ ಜನರಿಗೆ ಸಮಸ್ಯೆ ಆಗಿರುವಂತದ್ದು. ವ್ಯಾಪಾರ ಫುಲ್ ಡಲ್ ಆಗಿದೆ. ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಬಹುಶಃ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿರುವಂತಹ ಸೊಪ್ಪು ಏನಿದೆ ಕಂಪ್ಲೀಟ್ ಆಗಿ ನೀರಿನಲ್ಲಿ, ಮಳೆ ನೀರಿನಲ್ಲಿ ನೆಂದು ಬಿಟ್ಟಿದೆ. ಅಂದ್ರೆ ಮಳೆ ನೀರಿಗೆ ಬಲಿಯಾಗಿರುವಂತದ್ದು. ಇದರಿಂದ ಕೂಡ ವ್ಯಾಪಾರಸ್ಥರು ಕೂಡ ಅಲಲನ್ನು ತೊಡ್ಕೋತಾ ಇದ್ದಾರೆ. ಮತ್ತೊಂದು ವಿಚಾರ ಏನಂದ್ರೆ ಇದು ತಗ್ಗು ಪ್ರದೇಶ ಆಗಿರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಕೂಡ ಇಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಇದು ತಗ್ಗು ಪ್ರದೇಶ ಆಗಿರೋದ್ರಿಂದ ಈ ಸುತ್ತಮುತ್ತ ಟೌನ್ ಅಲ್ಲಿ ಆಗಿರಬಹುದು, ಸುತ್ತಮುತ್ತಲ ನೀರು ಕೂಡ ಇಲ್ಲಿ ಬರುತ್ತೆ. ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಮೋರಿ ನೀರು ಕೂಡ ಬರುತ್ತೆ. ಈಗಾಗಲೇ ಡ್ರೈನೇಜ್ ಕ್ಲೀನ್ ಮಾಡುವಂತಹ ಒಂದು ಕೆಲಸ ಆಗದ ಪರಿಣಾಮ ನೇರವಾಗಿ ಈ ಒಂದು ತಗ್ಗು ಪ್ರದೇಶಕ್ಕೆ ಬರುತ್ತೆ. ಇಲ್ಲಿ ಪ್ರಮುಖವಾಗಿ ಈ ಜಾಗದಲ್ಲಿ ಏನು ಸೊಪ್ಪು ವ್ಯಾಪಾರಸ್ಥ ಆಗಿರ್ಬೋದು, ಹೂವಿನ ವ್ಯಾಪಾರಸ್ಥರಾಗಿರ್ಬೋದು, ಅವರಿಗೆ ತೊಂದರೆ ಆಗಿರುವಂತದ್ದು. ವ್ಯಾಪಾರ ಸರಿಸುಮಾರು 70-80% ಅಷ್ಟು ಲಾಸ್ ಆಗಿದೆ ಅನ್ನೋ ಮಾಹಿತಿಯನ್ನು ಅಲಲನ್ನು ನ್ಯೂಸ್ ಫಸ್ಟ್ ಮುಂದೆ ಇಲ್ಲಿ ವ್ಯಾಪಾರಸ್ಥರು ತೋಡ್ಕೊತಾ ಇರುವಂತದ್ದು. ಬಹುಶಃ ಇಲ್ಲೊಬ್ರು ವ್ಯಾಪಾರಸ್ಥರು, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ನಿನ್ನೆಯಿಂದಲೂ ಕೂಡ ಜಿಟಿ ಮಳೆ ಆಗ್ತಾ ಇದೆ. ನೀವು ಕೂಡ ನೀವು ಬೆಳೆಯುವಂತಹ ಏನು ನೀವು ಮಾರಾಟ ಮಾಡುವಂತಹ ಹೂವಾಗಿರ್ಬೋದು, ಸೊಪ್ಪಾಗಿರ್ಬೋದು, ಎಲ್ಲವೂ ಕೂಡ ನೀರಿನಲ್ಲಿ ತೇಲಿ ಹೋಗಿದೆ ಸರ್. ನಿನ್ನೆಯಿಂದ 70% ಲಾಸು. ಮಳೆ ವ್ಯಾಪಾರಸ್ಥರು ಬರಕ್ಕಾಗಲ್ಲ, ಮಳೆ ಜಡಮಳೆ ಬಿಡ್ತಾ ಇಲ್ಲ. ಅದರಿಂದ ಒಂದು 70% ರೈತರಿಗೆ ಎಲ್ಲರಿಗೂ, ಇಲ್ಲಿ ವ್ಯಾಪಾರಸ್ಥರಿಗೆ, ರೈತರಿಗೆ ಎಲ್ಲರಿಗೂ 70% ಲಾಸ್ ಆಗಿದೆ ನಿನ್ನೆಯಿಂದ ಈ ಮಳೆ ಅನಾಹುತದಿಂದ. ನೀವು ಎಲ್ಲಿಂದ ತಂದಿದ್ರಿ ಸರ್? ಹೊಸಕೋಟೆಯಿಂದ ಬಂದಿರೋದು ನಾವು ರೈತರು. 70% ಇಲ್ಲಿ ಲಾಸ್ ರೈತರಿಗೆ. ಪರಿಹಾರ ಏನು ಕೊಡೋದು, ಏನಿರ್ತದೆ ಪರಿಹಾರ ಏನು ಕೊಡ್ತಾರೆ? ಮಳೆ ಬಂದಿದ್ದಕ್ಕೆ ಯಾರೇನ್ ಮಾಡಕತ್ತದ? ಸರ್ಕಾರ ಪರಿಹಾರ ಕೊಡಕತ್ತದ? ಇದಕ್ಕ ಪರಿಹಾರ ಏನ್ ಕೊಡಕತ್ತ? ಪರಿಹಾರ ನಾವೇ ನೋಡ್ಕೋಬೇಕಷ್ಟೇ. ಏನ್ ಮಾಡ್ತೀರಾ? ಪರಿಹಾರ ಅಲ್ಲ ಸರ್. ಈಗ ಅಲ್ಲಲ್ಲ ಪರಿಹಾರ ನೀವೇನಾದ್ರೂ ಪರ್ಯಾಯವಾಗಿ ಬೇರೆ ಕಡೆ ವ್ಯಾಪಾರ ಮಾಡುವಂತಹ ಏನಾದ್ರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ? ಯಾಕಂದ್ರೆ ನಿಮ್ಗೊಂದು ಅಸೋಸಿಯೇಷನ್ ಇರುತ್ತಲ್ಲ, ಇಂಥ ಟೈಮ್ ನಲ್ಲಿ ತಾತ್ಕಾಲಿಕವಾಗಿ ಬೇರೆ ಏನಾದ್ರು ವ್ಯವಸ್ಥೆ ಮಾಡಿದಾರೆ ಅಂತ? ಈಗ ಅಕಾಲಿಕವಾಗಿ ಮಳೆ ಬಂದ ಈ ಕಾಲದಲ್ಲಿ ಮಳೆ ಇಲ್ಲ. ಮಡ್ರಾಸ್ ಸೈಕ್ಲೋನ್ ಆಗಿ ಬಂದಿರೋದನ್ನ ಇಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಕಾಲದಲ್ಲಿ ಮಳೆ ಬರೋಂತ ಕಾಲ ಅಲ್ಲ ಇದು. ಜಡಿ ಸೈಕ್ಲೋನ್ ಅಂತದ್ದನ್ನೇ ಸತತವಾಗಿ ಸುರ್ಕಂಡೇ ಇತ್ತು. ಸುರಿದಿರೋದನ್ನ ಒಂದು 70% ಲೈಸೆನ್ಸ್ ಲಾಸ್ ಆಗಿದೆ. 70% 100% ಲಾಸ್ ಆಗಿದೆ. ಸಭಾ ಇಲ್ಲಿ ವ್ಯಾಪಾರಸ್ಥರು ಹೇಳ್ತಾ ಇರುವಂತಹ ಮಾತು, ಒಂದು ಸರಿಸುಮಾರು 70% ಲಾಸ್ ಆಗಿದೆ. ಮತ್ತೊಂದು ವಿಚಾರ ಏನಂದ್ರೆ ಇವತ್ತು ಕೂಡ ನಗರದಲ್ಲಿ ಮಳೆ ಆರ್ಭಟ ಇರಲಿದೆ. ಯಾಕಂದ್ರೆ ಈಗಾಗಲೇ ಫೆಂಗಲ್ ಏನಿದೆ ತನ್ನದು ಪಥವನ್ನು ಬದಲಿಸಿರೋ ಮಾಹಿತಿ ಸಿಗ್ತಾ ಇರುವಂತದ್ದು. ಆರಂಭಿಕ ಹಂತದಲ್ಲಿ ಚೆನ್ನೈನ ಪುದುಚೇರಿಯ ಕರಾವಳಿ ಭಾಗದಲ್ಲಿ ಹಾವಳಿಟ್ಟಂತಹ ಫೆಂಗಲ್ ನಂತರ ಪಶ್ಚಿಮ ನೈಋತ್ಯ ಕಡೆ ಮುಖ ಮಾಡಿತ್ತು. ಇವತ್ತು ಅರಬ್ಬಿ ಸಮುದ್ರದ ಕಡೆ ಮುಖ ಮಾಡಿದ ಅನ್ನೋ ಮಾಹಿತಿಯನ್ನು IMD ನೀಡ್ತಾ ಇತ್ತು. ಆ ರೀತಿಯಾಗಿದ್ರೆ ರಾಜ್ಯದಲ್ಲೂ ಕೂಡ ಅದರ ಎಫೆಕ್ಟ್ ತಟ್ಟಲಿದೆ. ಪ್ರಮುಖವಾಗಿ ದಕ್ಷಿಣ ಒಳನಾಡಿನ ಹಾಗೂ ಕರಾವಳಿ ಜಿಲ್ಲೆಗಳಿಗೆ ದೊಡ್ಡ ಮಟ್ಟದಲ್ಲಿ ಅದರ ಎಫೆಕ್ಟ್ ಆಗಲಿದೆ. ಅದರಲ್ಲೂ ಪ್ರಮುಖವಾಗಿ ಉತ್ತರ ಕನ್ನಡ ಆಗಿರಬಹುದು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಈಗಾಗಲೇ ಆರೆಂಜ್, ಮುಂದಿನ 3 ಗಂಟೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ನಗರದ ವಿಚಾರ ಬರೋದಾದ್ರೆ ದಕ್ಷಿಣ ಒಳನಾಡಿನ ಆಗಿರುವಂತಹ ಬೆಂಗಳೂರು ಸೇರಿದಂತೆ ಹಲವು ಕಡೆ ಇವತ್ತು ಕೂಡ ಯೆಲ್ಲೋ ಅಲರ್ಟ್ ಇದೆ. ಪ್ರಮುಖವಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗುವ ಭೀತಿ ಇರುವುದರಿಂದ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಅಲರ್ಟ್ ಆಗಿರುವಂತಹ ಒಂದು ಸೂಚನೆ ಕೊಟ್ಟಿದೆ. ನಗರದಲ್ಲೂ ಸತತ 2 ದಿನದಿಂದ ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ಇರುತ್ತೆ. ರಾತ್ರಿ ಆದರೂ ಕೂಡ ವರುಣ ಅಬ್ಬರಿಸುತ್ತೆ. ನಿನ್ನೆ ಕೂಡ ಅದೇ ರೀತಿಯಾಗಿರುತ್ತೆ. ಪ್ರಮುಖವಾಗಿ ಮಾರ್ಕೆಟ್ ಆಗಿರಬಹುದು, ಟೌನ್ ಹಾಲ್ ರಸ್ತೆ ಕಂಪ್ಲೀಟ್ ಆಗಿ ಸರಿಸುಮಾರು 1-2 ಅಡಿಯಷ್ಟು ನೀರು ನಿಂತಿತ್ತು. ಒಂದು ರೀತಿಯಲ್ಲಿ ಕೆರೆ ರೀತಿಯಾಗಿತ್ತು. ಇವತ್ತು ಕೂಡ ನಗರದಲ್ಲಿ ಮಳೆಯ ಆರ್ಭಟ ಇರುವ ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ನೀಡಿರುವಂತದ್ದು. ಸಭಾ ಸತ್ತಾರ್, ಕರ್ನಾಟಕದ ಅತಿ ದೊಡ್ಡ ಹೋಲ್ಸೇಲ್ ಮಾರ್ಕೆಟ್ ನೀವು ನಿಂತ್ಕೊಂಡಿರುವಂತಹ ಜಾಗ. ಬೆಳಗ್ಗೆ 4 ಗಂಟೆಯಿಂದ ನಸುಕಿನ ಜಾವ 3 ಗಂಟೆಯಿಂದಲೇ ಅಲ್ಲಿ ವ್ಯಾಪಾರ ವಹಿವಾಟು ಶುರುವಾಗುತ್ತೆ. ಇಷ್ಟೊತ್ತಿಗಾಗಲೇ ಅಲ್ಲಿ ಸಾಕಷ್ಟು ಜನ ಸೇರ್ತಾ ಇದ್ರು.
ಆದ್ರೆ ಸಾಮಾನ್ಯ ದಿನಗಳಿಗೆ ಕಂಪೇರ್ ಮಾಡಿದ್ರೆ 80% ಜನ ಕಮ್ಮಿ ಇದಾರಲ್ಲಿ. ಒಂದ್ ಕಡೆ ಮಳೆ ಸುರಿತಾ ಇದೆ, ಕೆಳಗಡೆ ಕೆಸರಿದೆ. ಸೊ ಮತ್ತೊಂದ್ ಕಡೆ ವೃದ್ಧರು ಸಾಕಷ್ಟು ಪ್ರಮಾಣದಲ್ಲಿ ಬಂದು ಅಲ್ಲಿ ಮಾರಾಟ ಮಾಡ್ತಾ ಇದ್ರು. ಅವರ ಪರಿಸ್ಥಿತಿ ಹೇಗಿದೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಬಹುದಾ? ನೀವು ನಿಂತಿರುವಂತ ಜಾಗದಲ್ಲಿ ಸಾಕಷ್ಟು ರೈತರು ಅಲ್ಲಲ್ಲೇ ತಾವು ತಂದಿರುವಂತಹ ಬೆಳೆಗಳನ್ನ, ವ್ಯಾಪಾರಸ್ಥರು ಅಲ್ಲಿ ತಂದಿರುವಂತಹ ವಸ್ತುಗಳನ್ನ ಹಾಗಾಗೆ ಬಿಟ್ಟು ಹೋಗಿದ್ದಾರೆ. ಅದ್ರ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ ಖಂಡಿತ ಸಭಾ, ಏನು ಮಾರಾಟ ಮಾಡಬೇಕಿದ್ದಂತಹ ಆಹಾರ ಏನು ಈ ಸೊಪ್ಪಾಗಿರ್ಬಹುದು, ಹಣ್ಣಾಗಿರ್ಬಹುದು, ಹೂವಾಗಿರ್ಬಹುದು, ಇವತ್ತು ದನ ಕರುಗಳಿಗೆ ಅದು ಆಹಾರ ಆಗ್ತಾ ಇದೆ. ಜನರು ಕೂಡ ಅಂದ್ರೆ ವ್ಯಾಪಾರಸ್ಥರು ಕೂಡ ಅಲರನ್ನು ತೊಡ್ಕೊತಾ ಇದ್ದಾರೆ. ಯಾಕಂದ್ರೆ ಕೇರ್ ಮಾರ್ಕೆಟ್ ಅಂದ್ರೆ ಇದೊಂದು ಹಾಟ್ಸ್ಪಾಟ್, ಬಿಸ್ನೆಸ್ ನ ಹಾಟ್ಸ್ಪಾಟ್. ಈಗ ನಗರದ ಮೂಲೆ ಮೂಲೆಯಿಂದಲೂ ಕೂಡ ಜನರು ಇಲ್ಲಿ ಬರ್ತಾ ಇದ್ದಾರೆ. ಅದ್ರ ಕೂಡ ಬೆಳಗ್ಗೆ ಆದ್ರೂ ಸಾಕು ಇಲ್ಲಿ ಕಾಲಿಡಕ್ಕೂ ಜಾಗ ಇಲ್ಲದಂತಹ ಪರಿಸ್ಥಿತಿ ಇತ್ತು. ಬಟ್ ಇವತ್ತಂತಹ ಕೇರ್ ಮಾರ್ಕೆಟ್ ಯಾವ ರೀತಿಯಾಗಿದೆ, ಕೇರ್ ಮಾರ್ಕೆಟ್ ಬಹುಶಃ ನೀವು ಗಮನಿಸ್ತಾ ಇದ್ರೆ ಅಂದ್ರೆ ನಿತ್ಯವೂ ಕೂಡ ಗಿಜಿಗಿಡ್ತಾ ಇದ್ದಂತಹ ಕೇರ್ ಮಾರ್ಕೆಟ್ ಇವತ್ತು ಜನರಿಲ್ಲದೆ ಬಿಕ್ಕು ಅನ್ನುವಂತಹ ಸನ್ನಿವೇಶ ಇದೆ. ಜನರು ಕೂಡ ಮಳೆಯ ಕಾರಣಕ್ಕಾಗಿ, ಮಳೆಯ ಜೊತೆಗೆ ಕೊರೆಯುವ ಚಳಿಯ ಕಾರಣಕ್ಕೆ ಇಲ್ಲಿ ಬರಲು ಹಿಂದೆಟಾಗ್ತಾ ಇದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಅವರ ಆರೋಗ್ಯದ ಮೇಲೆ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಈಗಾಗಲೇ ವೈದ್ಯರಾಗಿರ್ಬೋದು, ಹವಾಮಾನ ಇಲಾಖೆ ಕೂಡ ಒಂದು ಸೂಚನೆ ಕೊಟ್ಟಿತ್ತು. ಆದ್ರೂ ಕೂಡ ಪ್ರಮುಖವಾಗಿ ಈ ಒಂದು ಚಳಿ ಏನಿದೆ ಅಂದ್ರೆ ತೇವಾಂಶ ಭರಿತವಾಗಿ ಬೀಸುವಂತಹ ಗಾಳಿಯಿಂದ ಉಂಟಾಗ್ತಾ ಇರುವಂತಹ ಎಫೆಕ್ಟ್ ನಿಂದ ಕೇವಲ ಜ್ವರ ಆಗಿರ್ಬೋದು, ಶೀತ ಮಾತ್ರ ಅಲ್ಲ, ಇದು ಹಾರ್ಟ್ ಅಟ್ಯಾಕ್ ಕೂಡ ಸಂಭವಿಸಬಹುದು ಅನ್ನೋ ಮಾಹಿತಿಯನ್ನು ವೈದ್ಯರು ನೀಡ್ತಾ ಇದ್ರು. ಯಾಕಂದ್ರೆ ವೈದ್ಯರ ಅಂಕಿಅಂಶದ ಪ್ರಕಾರ ಬೇಸಿಗೆ ಹೋಲಿಕೆ ಮಾಡಿದ್ರೆ ಚಳಿಗಾಲದಲ್ಲಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂತದ್ದು. ಯಾಕಂದ್ರೆ ಅಧಿಕ ರಕ್ತದೊತ್ತಡ ಪರಿಣಾಮ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬಹುದು ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ರು. ಇದರಿಂದ ಕೂಡ ಎಲ್ಲೊಂದು ಕಡೆ ಜನರು ಕೂಡ ಆತಂಕಕ್ಕೀಡಾಗಿದ್ದಾರೆ. ಅಂದ್ರೆ ಈಗ ತೇವಾಂಶ ಭರಿತವಾಗಿ ಅಂದ್ರೆ ಈಗ ಶೀತ ಗಾಳಿ ಕೂಡ ಬೀಸ್ತಾ ಇರೋದ್ರಿಂದ ಜನರು ಕೂಡ ಹೊರಗಡೆ ಬರಕ್ ಹಿಂದೆಟಾಗ್ತಾ ಇದೆ. ಅದರ ಜೊತೆಗೆ ಈಗ ಜಿಟಿ ಮಳೆ ಏನಿದೆ, ನಗರದಲ್ಲಿ 2 ದಿನ ಸುರಿದಿರುವಂತಹ ಜಿಟಿ ಮಳೆ ಏನಿದೆ ಅದು ಕೂಡ ಜನರನ್ನು ಈಗ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರ ಮಾಡಲು ಕೂಡ ಅಡಚಣೆ ಆಗಿರುವಂತದ್ದು. ಬಹುಶಃ ಇಲ್ಲಿ ಒಂದಿಷ್ಟು ವ್ಯಾಪಾರಸ್ಥರು ಇದ್ದಾರೆ, ಅವ್ರನ್ನೇ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಮೇಡಮ್, ನಿನ್ನೆಯಿಂದಲೂ ಕೂಡ ಮಳೆ ಬರ್ತಾ ಇದೆ, ನಿಮ್ ವ್ಯಾಪಾರ ಹೇಗಿದೆ? ವ್ಯಾಪಾರ ಇಲ್ಲ ಸರ್, ಅಷ್ಟೇ ಇದೆ, ವ್ಯಾಪಾರನೇ ಇಲ್ಲ. ತುಂಬಾ ಲಾಸ್ ಆಗ್ತಾ ಇದೆ, ಏನ್ ಮಾಡೋದು? ಏನ್ ಮಾಡಕ್ ಆಗಲ್ವಾ? ಎಲ್ಲಾ ಜಾಗಲ್ಲಿ ಇದೇ ತರ ಮಕ್ಕಳೆಲ್ಲ ಸಾಯ್ತಾರೆ. ನೋಡಿ ಟಿವಿಲಿ ಹೆಂಗ ತೋರಿಸ್ತಾ ಇದಾರೆ, ನಾವೆಲ್ಲ ಹೆಂಗ್ ಬದುಕೋದು? ಮಳೆ ನಮ್ ಮನೆ ಹತ್ರ ಬಂದ್ ನೋಡಿ ಹೆಂಗಿದೆ ಅಂತ. ಅಲ್ಲಿ ಊರಲ್ಲಿ ಕೂಡ ತುಂಬಾ ಮಳೆ ಇದೆ, ಎಲ್ಲ ತೋರಿಸ್ತಾ ಇದ್ದಾರೆ. ಮನೆಯಲ್ಲಿ ಮಕ್ಕಳು ನಿನ್ನೆಯಿಂದ ಒಂದು ಮಗು ಇಟ್ಕೊಂಡು ಹೆಂಗಿ ಅಲ್ಲಾಡ್ಸ್ತಾರೆ ಪಾಪ ಅಲ್ಲಿ. ಯಾಕೆ ಈ ಮಳೆಗೆ ಏನ್ ಮಾಡಕ್ ಆಗಲ್ವಾ? ನೀವಿಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ರಿ, ನಿನ್ನೆಯಿಂದಲೂ ಕೂಡ ಮಳೆ ನೀರಿಗೆ ನಿಮ್ಮ ವ್ಯಾಪಾರಕ್ಕೆ ಎಫೆಕ್ಟ್ ಆಗಿದೆ. ನಿಮ್ಗೆ ಎಷ್ಟು ತೊಂದರೆ ಆಯ್ತು ಮೇಡಮ್? ಏನಿಲ್ಲ ಸ್ವಾಮಿ, ಅಲ್ಲಿ ಬಂದ್ ನೋಡು ಗಾಡಿ ಫುಲ್ ಹಂಗೆ ಇದೆ, ಯಾರು ಬಂದಿಲ್ಲ. ನೀನ್ ಎತ್ಕೊಂಡು ಹೋಗಿರೋದು ಅಲ್ಲೇ ಬಿದ್ದಿದೆ. ಯಾರು ಮಳೆ ಬಿಟ್ಟತಾನೆ ಯಾರನ್ನ ಆಚೆ ಬಂದು 1-2 ವ್ಯಾಪಾರ ಮಾಡ್ತಾರೆ. ನಾವು ಹಾಕಿರೋದು ಅಲ್ಲಿ ಲಾಸ್ ಆಗಿದೆ. ನೋಡಿ ಇವತ್ತು ಬಂದಿದ್ದೀನಿ, ಏನು ತಗೊಳಕ್ಕೆ ಕಾಸಿಲ್ಲ. ಅವಳ ಹತ್ರ ಸಾಲ ಇಟ್ಕೊಂಡು ಹೋಗ್ತೀರ, ಅವ್ರ ಹತ್ರ ಆ ತರ ಇದೆ. ಸಾಲ ಏನೋ ಮಾಡಿ ಸ್ವಾಮಿ. ರೈಟ್, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.